ಲಾರ್ಡ್ ಪೂರಿ ಜಗನ್ನಾಥ್ ಮಹಿಮೆ. ಶ್ರೀ ಪೂರಿ ಜಗನ್ನಾಥ ಸ್ವಾಮಿಯ ಮಹಿಮೆ. ಜಗನ್ನಾಥ ಅಂದರೆ ಜಗತ್ತಿನ ನಾಥ, ಇಡೀ ಜಗತ್ತನ್ನು ಆಳೋ ದೇವರು. ಪೂರಿ ಜಗನ್ನಾಥ ಸ್ವಾಮಿಯ ಮಹಿಮೆ 5 ಮುಖ್ಯ ವಿಷಯಗಳು. ಚತುರ್ಥಮೂರ್ತಿ ಅಂದರೆ ಜಗನ್ನಾಥ, ಬಲಭದ್ರ, ಸುಭದ್ರೆ ಮತ್ತು ಸುದರ್ಶನ 4 ಒಟ್ಟಿಗೆ ಒಂದೇ ರಥದಲ್ಲಿ, ಬೇರೆ ಎಲ್ಲಿಯೂ ಇಂತಹ ರೂಪ ಇಲ್ಲ. ಕೈಕಾಲು ಇಲ್ಲದ ಅಪೂರ್ಣ ಮೂರ್ತಿ, ಆದರೂ ಪೂರ್ಣ ಭಕ್ತಿ ಕೊಡುವ ದೇವರು. ರಥಯಾತ್ರೆ ವರ್ಷಕ್ಕೊಮ್ಮೆ ಜಗನ್ನಾಥ, ಬಲಭದ್ರ, ಸುಭದ್ರೆ, ಗುಂಡೀಚ ದೇವಸ್ಥಾನಕ್ಕೆ ರಥದಲ್ಲಿ ಹೋಗ್ತಾರೆ. ಲಕ್ಷ ಲಕ್ಷ ಭಕ್ತರು ರಥ ಎಳಿತಾರೆ. ರಥದ ಮೇಲೆ ಕಾಣುವವನು ಮೋಕ್ಷ ಪಡಿತಾನೆ ಅನ್ನೋ ನಂಬಿಕೆ ಇದೆ. ಮಹಾಪ್ರಸಾದ. ಪೂರಿ ದೇವಸ್ಥಾನದ ಅಡುಗೆ ಅದ್ಭುತ. 56 ಬಗೆಯ ಪ್ರಸಾದ. 7 ಮಡಕೆಗಳನ್ನು ಒಂದರ ಮೇಲೊಂದರಂತೆ ಇಟ್ಟು ಬೇಯಿಸಿದ್ರೂ ಮೇಲಿನ ಮಡಕೆ ಮೊದಲು ಬೇಯುತ್ತೆ. ಪ್ರಸಾದ ಎಂದಿಗೂ ಕಮ್ಮಿಯಾಗಲ್ಲ. ಧ್ವಜದ ಮಹಿಮೆ. ದೇವಸ್ಥಾನದಲ್ಲಿ ಗೋಪುರದ ಮೇಲಿರೋ ಧ್ವಜ ಯಾವಾಗಲೂ ಗಾಳಿಗೆ ವಿರುದ್ಧ ದಿಕ್ಕಲ್ಲಿ ಹಾರುತ್ತೆ. ಕಡಲ ಗಾಳಿಯ ಸದ್ದು ದೇವಸ್ಥಾನದ ಒಳಗೆ ಕೇಳಿಸಲ್ಲ. ಸಿಂಹದ್ವಾರದಿಂದ ಒಳಗೆ ಹೋದರೆ ಸಮುದ್ರದ ಶಬ್ದ ನಿಂತು ಹೋಗುತ್ತೆ. ಸಮಾನತೆ. ಇಲ್ಲಿ ಜಾತಿ, ಶ್ರೀಮಂತ, ಬಡವ ಭೇದ ಇಲ್ಲ. ಎಲ್ಲರೂ ಒಂದೇ ಸಾಲಲ್ಲಿ ಕೂತು ಮಹಾಪ್ರಸಾದ ತಿಂತಾರೆ. ದರ್ಶನ ಪ್ರಸಾದದಲ್ಲಿ ಎಲ್ಲರೂ ಸಮಾನ ಅನ್ನೋದು ಜಗನ್ನಾಥನ ಸಂದೇಶ. ಜಗನ್ನಾಥ ಸ್ವಾಮಿಯ ಮಂತ್ರ. ಜಯ ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ. ಮತ್ತೊಮ್ಮೆ ಕೇಳೋಣ. ಜಯ ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ ಅಂದರೆ ಸ್ವಾಮಿ ನಿಮ್ಮ ದರ್ಶನ ನನಗೆ ಸಿಗಲಿ ಎಂದು. ಹಾಗೆ ನೀವು ರಥಯಾತ್ರೆನ ನೋಡಿದ್ರಾ ಎಂದಾದರೂ, ಇಲ್ಲ ಟಿ ವಿಯಲ್ಲಿ ನೋಡಿದ್ರಾ ಅಂತ ಕಮೆಂಟ್ ಮಾಡಿ. ಜೈ ಜಗನ್ನಾಥ. ನೋಡಿಲ್ಲ ಅಂದರೆ ಪರವಾಗಿಲ್ಲ, ಟಿ ವಿ ಅಥವಾ ಮೊಬೈಲ್ನಲ್ಲಾದರೂ ಪೂರಿ ರಥಯಾತ್ರೆ ನೋಡೋದು ತುಂಬ ಪುಣ್ಯ. ಲಕ್ಷ ಜನ ಜೈ ಜಗನ್ನಾಥ ಅಂತ ಕೂಗೋದು ಕೇಳಿದರೆ ಮನಸ್ಸು ತುಂಬಿ ಬರುತ್ತೆ. ಮನೆಯಲ್ಲೇ ಜಗನ್ನಾಥನನ್ನು ನೆನಪು ಮಾಡಿಕೊಳ್ಳೋ ಸರಳ ದಾರಿ ಇದೆ. ಏನದು ಅಂದರೆ ಜೈ ಜಗನ್ನಾಥ ಅಂತ 3 ಸಲ ಹೇಳಿ. ಪ್ರಸಾದ ಅಂತ ಭಾವಿಸಿ ಅನ್ನ ಹಣ್ಣು ನೈವೇದ್ಯ ಮಾಡಿ ಜಯ ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ ಈ ಮಂತ್ರವನ್ನು ಹೇಳಿಕೊಳ್ಳಿ. ನಿಮಗೆ ಜಗನ್ನಾಥ ಸ್ವಾಮಿಯ ಯಾವ ಮಹಿಮೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆಸೆ ಇದೆ ಅಂತ ಕಮೆಂಟ್ ಮಾಡಿ. ರಥಯಾತ್ರೆ, ಮಹಾಪ್ರಸಾದ ಅಥವಾ ದೇವಸ್ಥಾನದ ರಹಸ್ಯನ ಅಂತ ಹೇಳಿ ಕಮೆಂಟ್ ಮಾಡಿ. ಈಗ ದೇವರ ಮಹಿಮೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ದೇವರ ಮಹಿಮೆ ಅಂದರೆ ದೇವರು ತೋರಿಸೋ ಅನಂತ ಕರುಣೆ ಅಥವಾ ಶಕ್ತಿ ಮತ್ತು ಪವಾಡಗಳು. ಶ್ರೀ ಜಗನ್ನಾಥ ಸ್ವಾಮಿಯ ಮಹಿಮೆಗಳು. ಭಕ್ತರನ್ನು ಕಾಪಾಡೋ ಮಹಿಮೆ. ಸಾಲ್ಬೇಗ್ ಅನ್ನೋ ಮುಸ್ಲಿಂ ಭಕ್ತನಿಗಾಗಿ ಸ್ವಾಮಿ ರಥ ನಿಲ್ಲಿಸಿದ್ದರು. ಜಾತಿ ಧರ್ಮ ನೋಡದೆ ಎಲ್ಲರನ್ನೂ ಸಮಾನವಾಗಿ ಸ್ವೀಕರಿಸೋದು ಜಗನ್ನಾಥನ ದೊಡ್ಡ ಮಹಿಮೆ. ಹಸಿವು ನೀಗಿಸುವ ಮಹಿಮೆ ಹೊಂದಿದೆ. ಪುರಿಯ ಮಹಾಪ್ರಸಾದ ಎಂದಿಗೂ ಕಡಿಮೆ ಆಗಲ್ಲ. 2,000 ಜನ ಬಂದರೂ ಸಾಕು, 2 ಲಕ್ಷ ಜನ ಬಂದರೂ ಸಾಕು. ಅಡುಗೆ ಮಾಡಿದ ಮಡಿಕೆಗಳು 7 ಇಟ್ಟರೂ ಮೇಲಿಂದ ಕೆಳಗೆ ಬೇಯುತ್ತೆ. ಸಮಾನತೆಯ ಮಹಿಮೆ. ಜಗನ್ನಾಥದ ದೇವಸ್ಥಾನದಲ್ಲಿ ರಾಜನು ಭಿಕ್ಷುಕನು ಒಂದೇ ಸಾಲಲ್ಲಿ ಕೂತು ಪ್ರಸಾದ ತಿಂತಾರೆ. ಅನ್ನದಾತ ಅನ್ನ ತಿನ್ನೋವನು ಅನ್ನೋ ಭೇದ ಇಲ್ಲ. ಎಲ್ಲರೂ ಜಗನ್ನಾಥನ ಮಕ್ಕಳು. ಪ್ರಕೃತಿಯ ಮಹಿಮೆ. ಸಮುದ್ರದ ಅಲೆಗಳ ಸದ್ದು ದೇವಸ್ಥಾನದ ಸಿಂಹದ್ವಾರದ ಒಳಗೆ ಕೇಳಿಸಲ್ಲ. ಗೋಪುರದ ಧ್ವಜ ಗಾಳಿಗೆ ವಿರುದ್ಧವಾಗಿ ಹಾರುತ್ತೆ. ಪಕ್ಷಿಗಳು ಸಹ ದೇವಸ್ಥಾನದ ಮೇಲೆ ಹಾರಲ್ಲ. ಎಂತಹ ಪ್ರಕೃತಿಯ ಮಹಿಮೆ ಅಲ್ವಾ? ಮೋಕ್ಷ ಕೊಡೋ ಮಹಿಮೆ. ನೀಲಾಚಲದಲ್ಲಿ ಜಗನ್ನಾಥನನ್ನು ಒಮ್ಮೆ ದರ್ಶನ ಮಾಡಿದರೆ ಸಾಕು, ಮತ್ತೆ ಜನ್ಮ ಇರಲ್ಲ.
ಅಂತ ಶಾಸ್ತ್ರ ಹೇಳುತ್ತೆ. ರಥದ ಹಗ್ಗ ಮುಟ್ಟಿದ್ರೂ ಕೂಡ ಪುಣ್ಯ. ಒಟ್ನಲ್ಲಿ ಏನಪ್ಪ ಅಂದರೆ ಜಗನ್ನಾಥ ಸ್ವಾಮಿ ಕೇವಲ ಪುರಿಯಲ್ಲಿರೋ ವಿಗ್ರಹ ಅಲ್ಲ, ಜಗತ್ತನ್ನೇ ನಡೆಸೋ ನಾಥ. ಅವನ ಮಹಿಮೆ ಅಂದರೆ ಪ್ರೀತಿ, ಕರುಣೆ ಮತ್ತು ನಾನು ನಿಮ್ಮ ಜೊತೆ ಇದ್ದೇನೆ ಅನ್ನೋ ಭರವಸೆ. ನಿಮಗೆ ಯಾವ ದೇವರ ಮಹಿಮೆ ಬಗ್ಗೆ ಇನ್ನೂ ಕೇಳಬೇಕು? ಕಮೆಂಟ್ ಮೂಲಕ ತಿಳಿಸಿ. ಕೃಷ್ಣನ, ರಾಮನ, ಶಿವನ? ಈಗ ಪೂರಿ ದೇವಸ್ಥಾನದ ಮಹಿಮೆಯನ್ನು ತಿಳ್ಕೊಳ್ಳೋಣ. ಶ್ರೀ ಪುರಿ ಜಗನ್ನಾಥ ದೇವಸ್ಥಾನದ ಮಹಿಮೆ ಏನದು? ಇದನ್ನು ಭೂವೈಕುಂಠ ಅಂತಲೂ ಕರೀತಾರೆ. 4 ಧಾಮಗಳಲ್ಲಿ ಒಂದಾಗಿದೆ. ಪುರಿ ದೇವಸ್ಥಾನದ 7 ಅದ್ಭುತ ಮಹಿಮೆಗಳನ್ನು ಹೇಳ್ತೀನಿ ಕೇಳಿ. ಅಡುಗೆಯ ಮಹಿಮೆ ಮೊದಲನೇದು, ಮಹಾಪ್ರಸಾದ. 7 ಮಡಿಕೆಗಳನ್ನು ಒಂದರ ಮೇಲೊಂದರಂತೆ ಇಟ್ಟು ಮಣ್ಣಿನ ಒಲೆಯಲ್ಲಿ ಬೇಯಿಸ್ತಾರೆ. ಆದರೆ ಮೊದಲು ಬೇಯೋದು ಮೇಲಿನ ಮಡಕೆಯೇ. ದಿನಕ್ಕೆ 56 ಬಗೆಯ ಪ್ರಸಾದ. 2000 ಜನಕ್ಕೆ ಮಾಡಿದ್ರು 2 ಲಕ್ಷ ಜನ ಬಂದರೂ ಪ್ರಸಾದ ಮುಗಿಯಲ್ಲ. ಒಂದೇ ಅಂಚೆ ಕಲ್ಲಲ್ಲಿ 1 ಲಕ್ಷ ಜನ ಒಟ್ಟಿಗೆ ಕೂತು ತಿಂತಾರೆ. ಜಾತಿ ಭೇದ ಇಲ್ಲ. ಈಗ ಸಮುದ್ರದ ಮಹಿಮೆ. ಸಿಂಹದ್ವಾರದಿಂದ ಒಳಗೆ ಕಾಲಿಟ್ಟ ತಕ್ಷಣ ಸಮುದ್ರದ ಅಲೆಗಳ ಭಯಂಕರ ಸದ್ದು ಸಂಪೂರ್ಣವಾಗಿ ನಿಂತು ಹೋಗುತ್ತೆ. ಹೊರಗೆ ಬಂದರೆ ಮತ್ತೆ ಶುರುವಾಗುತ್ತೆ. ವಿಜ್ಞಾನಕ್ಕೂ ಅರ್ಥ ಆಗದ ಪವಾಡ ಇದು. ಧ್ವಜ ಮತ್ತು ಸುದರ್ಶನ ಚಕ್ರದ ಮಹಿಮೆ ತಿಳ್ಕೊಳ್ಳೋಣವಾ? ಗೋಪುರದ ಮೇಲಿರೋ ಧ್ವಜ ಯಾವಾಗಲೂ ಗಾಳಿ ಬೀಸೋ ವಿರುದ್ಧ ದಿಕ್ಕಲ್ಲಿ ಹಾರುತ್ತೆ. ಮೇಲಿರೋ ನೀಲಿ ಚಕ್ರ ಅಂದರೆ ನೀಲಚಕ್ರ ಯಾವ ದಿಕ್ಕಿಂದ ನೋಡಿದ್ರೂ ನಿಮ್ಮ ಕಡೆನೇ ನೋಡ್ತಿರೋ ಹಾಗೆ ಕಾಣುತ್ತೆ. ನೆರಳು ಇಲ್ಲದ ಮಹಿಮೆ. ಮಧ್ಯಾಹ್ನ 12 ಗಂಟೆಗೂ ದೇವಸ್ಥಾನದ ಮುಖ್ಯ ಗೋಪುರದ ನೆರಳು ನೆಲದ ಮೇಲೆ ಬೀಳಲ್ಲ ಅನ್ನೋ ನಂಬಿಕೆ ಇದೆ. ಪಕ್ಷಿಗಳ ಮಹಿಮೆ. ದೇವಸ್ಥಾನದ ಗೋಪುರದ ಮೇಲೆ ಯಾವ ಪಕ್ಷಿಯೂ ಹಾರಲ್ಲ, ಕೂರಲ್ಲ. ವಿಮಾನಗಳು ಸಹ ಮೇಲೆ ಹಾರೋದಿಲ್ಲ. ನೋಡಿದ್ರಾ ಎಂಥ ಮಹಿಮೆ ಇದೆ ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ. ರಥಯಾತ್ರೆಯ ಮಹಿಮೆ ಬಗ್ಗೆ ತಿಳ್ಕೊಳ್ಳೋಣ. 3 ದೊಡ್ಡ ರಥಗಳಲ್ಲಿ ಜಗನ್ನಾಥ, ಬಲಭದ್ರ, ಸುಭದ್ರೆ, ಗುಂಡೀಚ ದೇವಸ್ಥಾನಕ್ಕೆ ಹೋಗ್ತಾರೆ. ರಥದ ಹಗ್ಗ ಮುಟ್ಟಿದ್ರೂ, ರಥ ನೋಡಿದ್ರೂ ಮೋಕ್ಷ ಸಿಗುತ್ತೆ ಅಂತ ನಂಬಿಕೆ. ಸ್ವತಃ ದೇವರೇ ಭಕ್ತರನ್ನು ನೋಡೋಕೆ ಬೀದಿಗೆ ಬರೋ ಏಕೈಕ ಹಬ್ಬ ಇದು. ಮೂರ್ತಿಯ ಮಹಿಮೆ ತಿಳ್ಕೊಳ್ಳೋಣವಾ? ಜಗನ್ನಾಥ, ಬಲಭದ್ರ, ಸುಭದ್ರೆ ಮೂರ್ತಿಗಳಿಗೆ ಕೈಕಾಲು ಇಲ್ಲ. ಪ್ರತಿ 12-19 ವರ್ಷಕ್ಕೊಮ್ಮೆ ನವಕಳೇಬರದಲ್ಲಿ ಹೊಸ ಮರದಿಂದ ಹೊಸ ಮೂರ್ತಿ ಮಾಡ್ತಾರೆ. ಹಳೆ ಮೂರ್ತಿಯಿಂದ ಬ್ರಹ್ಮ ಪದಾರ್ಥವನ್ನು ಹೊಸ ಮೂರ್ತಿಗೆ ರಹಸ್ಯವಾಗಿ ವರ್ಗಾವಣೆ ಮಾಡ್ತಾರೆ. ಒಟ್ನಲ್ಲೇನಪ್ಪ ಅಂದರೆ ಪೂರಿ ದೇವಸ್ಥಾನ ಕೇವಲ ಕಲ್ಲು ಮಣ್ಣಲ್ಲ, ಇದು ಪ್ರೀತಿ, ಸಮಾನತೆ ಮತ್ತು ಭಕ್ತಿಯ ಜೀವಂತ ಉದಾಹರಣೆಯಾಗಿದೆ. ಇಲ್ಲಿ ದೇವರು ರಾಜನಲ್ಲ, ಅವನು ಎಲ್ಲರ ಸ್ನೇಹಿತ. ರಥಯಾತ್ರೆ ಸಮಯದಲ್ಲಿ ಹೋಗೋದು ತುಂಬ ವಿಶೇಷವಾಗಿರುತ್ತೆ. ಹಾಗೆ ಯಾರಿಗೆಲ್ಲ ಪೂರಿಗೆ ಹೋಗೋ ಆಸೆ ಇದೆ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರೂ ನನ್ನ ಜೊತೆ ಒಮ್ಮೆ ಜೈ ಜಗನ್ನಾಥ್ ಅಂತ ಹೇಳಿ. ಜೈ ಜಗನ್ನಾಥ. ಹಾಗೆ ಯಾವಾಗ ರಥಯಾತ್ರೆ ನಡೆಯುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಪೂರಿ ಜಗನ್ನಾಥ ರಥಯಾತ್ರೆ ಪ್ರತಿ ವರ್ಷ ಆಷಾಢ ಶುಕ್ಲ ಪಕ್ಷದ ದ್ವಿತೀಯ ದಿನದಂದು ನಡೆಯುತ್ತೆ. ಹಾಗೆ ಈ ವರ್ಷ ಅಂದರೆ 2026ರ ರಥಯಾತ್ರೆ ಇದೇ ದಿನ ಜಗನ್ನಾಥ, ಬಲಭದ್ರ, ಸುಭದ್ರೆ 3 ರಥಗಳಲ್ಲಿ ಗುಂಡೀಚ ದೇವಸ್ಥಾನಕ್ಕೆ ಹೋಗ್ತಾರೆ. 9 ದಿನ ಅಲ್ಲಿ ಇದ್ದು ಬಹುದಾ ಯಾತ್ರೆಯೆಂದು ವಾಪಸ್ ಬರ್ತಾರೆ. ರಥಯಾತ್ರೆಯ 9 ದಿನಗಳ ಹಬ್ಬ ಇದೆ. ರಥಯಾತ್ರೆ, ರಥ ಎಳೆಯೋ ದಿನ ಹೇರಾ ಪಂಚಮಿ 5ನೇ ದಿನ, ಲಕ್ಷ್ಮೀದೇವಿ ರಥ ಒಡೆಯೋದು. ಬಹುದಾ ಯಾತ್ರೆ ವಾಪಸ್ ಬರೋ ದಿನ. ಗಮನಿಸಿ,
ಹಿಂದೂ ಕ್ಯಾಲೆಂಡರ್ ಪ್ರಕಾರ ದಿನಾಂಕ ಪ್ರತಿ ವರ್ಷ ಜೂನ್ ಜುಲೈ ತಿಂಗಳಲ್ಲಿ ಬದಲಾಗುತ್ತೆ. ರಥಯಾತ್ರೆ ದಿನ ಪೂರಿಯಲ್ಲಿ ಲಕ್ಷ ಲಕ್ಷ ಜನ ಸೇರ್ತಾರೆ. ಟಿ ವಿಯಲ್ಲಿ ಲೈವ್ ನೋಡಿದ್ರೂ ಪುಣ್ಯ ಸಿಗುತ್ತೆ ಅಂತಾರೆ. ನೀವು ಈ ವರ್ಷ ನೋಡ್ತೀರಾ, ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ರಥ ಎಳೆಯೋದು ಶುರು ಆಗುತ್ತೆ. ಹಾಗೆ ಎಲ್ಲರೂ ಈ ಒಂದು ದೃಶ್ಯವನ್ನು ನೋಡಿ ಕಣ್ತುಂಬಿಕೊಳ್ಳಿ. ಯಾರ್ಯಾರೆಲ್ಲ ಈ ವರ್ಷ ನೋಡ್ತೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹೇಳಿ ಜೈ ಜಗನ್ನಾಥ್, ಜೈ ಜಗನ್ನಾಥ. ಹಾಗೆ ಈಗ 9 ದಿನದ ವಿಶೇಷ ಏನು ಅಂತ ತಿಳ್ಕೊಳ್ಳೋಣ. ಪೂರಿ ರಥಯಾತ್ರೆಯ 9 ದಿನದ ವಿಶೇಷ ಇದೇ ನೋಡಿ. ಜಗನ್ನಾಥ, ಬಲಭದ್ರ, ಸುಭದ್ರೆ 3 ಜನ 9 ದಿನ ತಮ್ಮ ತವರು ಮನೆ ಯಾವುದದು ಅಂದರೆ ಗುಂಡೀಚಾ ದೇವಸ್ಥಾನಕ್ಕೆ ಹೋಗಿ ಇರೋದೇ ಈ ಹಬ್ಬದ ವಿಶೇಷ. 9 ದಿನಗಳಲ್ಲಿ ಏನಾಗುತ್ತೆ? 1ನೇ ದಿನ ರಥಯಾತ್ರೆ. 3 ದೊಡ್ಡ ರಥಗಳಲ್ಲಿ ಸ್ವಾಮಿ ಗುಂಡೀಚಾ ದೇವಸ್ಥಾನಕ್ಕೆ ಹೊರಡೋದು. ಲಕ್ಷ ಜನ ರಥ ಎಳಿತಾರೆ. ರಥ ಮುಟ್ಟಿದ್ರೆ ಮೋಕ್ಷ ಅನ್ನೋ ನಂಬಿಕೆ. 2ನೇ ದಿನದಿಂದ 8ನೇ ದಿನದವರೆಗೆ ಗುಂಡೀಚಾದಲ್ಲಿ ವಾಸ. ಸ್ವಾಮಿ 7 ದಿನ ಗುಂಡೀಚಾದಲ್ಲಿ ತಂಗಿರ್ತಾರೆ. ಇದನ್ನು ಅಡ್ಪ ಮಂಡಪ ಅಂತಾರೆ. ಈ ಸಮಯದಲ್ಲಿ ಸ್ವಾಮಿಗೆ ವಿಶೇಷ ಭೋಗ ವಿಶ್ರಾಂತಿ. ಭಕ್ತರು ಇಲ್ಲಿ ದರ್ಶನ ಮಾಡ್ತಾರೆ. ಜನಜಂಗುಳಿ ಕಮ್ಮಿ ಇರುತ್ತೆ. 5ನೇ ದಿನ ಹೇರಾ ಪಂಚಮಿ ಅಂದರೆ ಲಕ್ಷ್ಮೀದೇವಿಗೆ ಕೋಪ ಬರುತ್ತೆ. ನನ್ನನ್ನು ಬಿಟ್ಟು ಹೋದ್ರಲ್ಲ ಅಂತ ಜಗನ್ನಾಥನ ರಥದ ಒಂದು ಭಾಗ ಒಡೆಯುತ್ತಾರೆ. ಆಮೇಲೆ ಮತ್ತೆ ಸಮಾಧಾನ ಆಗುತ್ತೆ. ಇದು ಗಂಡ ಹೆಂಡತಿ ಪ್ರೀತಿಯ ಸಂಕೇತ ಅಲ್ವಾ? ಹಾಗೆ 9ನೇ ದಿನ ಬಹುದಾ ಯಾತ್ರೆ. ಸ್ವಾಮಿ ವಾಪಸ್ ಶ್ರೀಮಂದಿರಕ್ಕೆ ಬರೋ ದಾರಿಯಲ್ಲಿ ಮೌಸಿಮಾ ದೇವಸ್ಥಾನದಲ್ಲಿ ಪೋಡಾ ಪೀಠ ಅನ್ನೋ ವಿಶೇಷ ಪ್ರಸಾದ ತಿಂತಾರೆ. 9 ದಿನದ ಒಟ್ಟಾರೆ ಮಹಿಮೆ, ಸಮಾನತೆ. ರಾಜನೂ ಸಾಮಾನ್ಯನೂ ಒಂದೇ ರಥದ ಹಗ್ಗ ಎಳಿತಾರೆ. ಸ್ನೇಹ, ದೇವರು ತನ್ನ ಭಕ್ತರನ್ನು ನೋಡೋಕೆ ಬೀದಿಗೆ ಬರೋದು. ವಿರಹ ಮತ್ತು ಮಿಲನ ಅಂದರೆ 9 ದಿನ ದೂರ ಇದ್ದು ವಾಪಸ್ ಬರೋದು ಕುಟುಂಬದ ಪ್ರೀತಿಯ ಹಾಗೆ. ಸರಳವಾಗಿ ಹೇಳಿದರೆ ದೇವರು 9 ದಿನ ರಜೆ ಹೋಗಿ ಮತ್ತೆ ವಾಪಸ್ ಬರೋ ಹಬ್ಬ. ಈ 9 ದಿನ ಪೂರ್ತಿ ಜಾತ್ರೆ, ಭಜನೆ, ಪ್ರಸಾದದಿಂದ ತುಂಬಿರುತ್ತೆ. ನಿಮಗೆ ಹೇರಾ ಪಂಚಮಿ ಕತೆ ಡೀಟೇಲ್ ಆಗಿ ಬೇಕಾ? ಹೌದು ತಾನೇ? ಹೇರಾ ಪಂಚಮಿ ಕತೆ ಹೇಳ್ತೀನಿ ಕೇಳಿ. ಇದು ರಥಯಾತ್ರೆಯ 5ನೇ ದಿನ ನಡೆಯೋ ತುಂಬ ಮಜವಾದ ಆಚರಣೆ. ಇದು ಗಂಡ ಹೆಂಡತಿ ಜಗಳದ ಹಾಗೆ ಇರುತ್ತೆ. ಏನಾಗುತ್ತೆ ಹೇರಾ ಪಂಚಮಿ ದಿನ ಅಂದರೆ ಲಕ್ಷ್ಮೀದೇವಿಗೆ ಕೋಪ. ಜಗನ್ನಾಥ ಸ್ವಾಮಿ ರಥಯಾತ್ರೆಗೆ ಹೋಗುವಾಗ ಲಕ್ಷ್ಮೀದೇವಿಯನ್ನು ಕರೆಯಲೇ ಇಲ್ಲ. ನನ್ನ ಬಿಟ್ಟು ಸುಭದ್ರೆ ಮತ್ತು ಬಲಭದ್ರನ ಜೊತೆ ಹೋಗ್ತಿದ್ದೀಯಾ ಅಂತ ಲಕ್ಷ್ಮಿಗೆ ತುಂಬ ಕೋಪ ಬರುತ್ತೆ. ಗುಂಡೀಚಾ ದೇವಸ್ಥಾನಕ್ಕೆ ದಾಳಿ. ಕೋಪದಲ್ಲಿ ಲಕ್ಷ್ಮೀದೇವಿ ಒಬ್ಬಳೇ ಗುಂಡೀಚಾ ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಜಗನ್ನಾಥನ ರಥದ ಒಂದು ಭಾಗವನ್ನು ಒಡೆಯುತ್ತಾರೆ. ಇದನ್ನು ರಥಭಂಗ ಅಂತಾರೆ. ಸಮಾಧಾನ. ಆಮೇಲೆ ಪೂಜಾರಿಗಳು ಲಕ್ಷ್ಮೀದೇವಿಗೆ ಪ್ರಿಯವಾದ ರಸಗುಲ್ಲಾ ಪ್ರಸಾದ ಕೊಡುತ್ತಾರೆ. ಲಕ್ಷ್ಮೀದೇವಿ ಸಮಾಧಾನ ಆಗಿ ವಾಪಸ್ ಬರ್ತಾರೆ. ಜಗನ್ನಾಥ ಸ್ವಾಮಿ ಕೂಡ ತಪ್ಪಾಯಿತು ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಈ ಆಚರಣೆಯ ಅರ್ಥ ಏನು? ಇದು ಗೃಹಸ್ಥ ಜೀವನದ ಸಂಕೇತ. ಗಂಡ ಹೆಂಡತಿ ನಡುವೆ ಸಣ್ಣ ಜಗಳ, ಕೋಪ, ಆಮೇಲೆ ಪ್ರೀತಿಯಿಂದ ಸಮಾಧಾನ. ಇದು ಸಾಮಾನ್ಯ. ದೇವರು ಕೂಡ ನಮ್ಮ ಹಾಗೆ ಇದ್ದಾನೆ ಅಂತ ತೋರಿಸೋಕೆ ಈ ಲೀಲೆ. 2026ರಲ್ಲಿ ಹೇರಾ ಪಂಚಮಿ 20 ಜೂನ್ 2026 ಶನಿವಾರ. ಈ ದಿನ ಲಕ್ಷ್ಮೀದೇವಿ ದೇವಸ್ಥಾನದಿಂದ ಗುಂಡೀಚಾಗೆ ಹೋಗೋದನ್ನು ನೋಡೋಕೆ ಸಾವಿರಾರು ಜನ ಸೇರ್ತಾರೆ.
ದೇವರು ನಮ್ಮ ಹಾಗೆ ಕುಟುಂಬದವನೇ ಅಲ್ವಾ? ಇನ್ನು ಯಾವ ಲೀಲೆ ಬಗ್ಗೆ ಕೇಳಬೇಕು? ಬಹುದಾ ಯಾತ್ರೆನಾ? ಅದರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಯಾವ ಲೀಲೆ ಬಗ್ಗೆ ನಿಮಗೆ ಕೇಳಬೇಕು ಅನ್ನೋ ಆಸಕ್ತಿ ಇದೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಜೈ ಜಗನ್ನಾಥ ಸ್ವಾಮಿ. ಇನ್ನು ಪೂರಿ ದೇವಸ್ಥಾನ, ರಥಯಾತ್ರೆ ಅಥವಾ ಬೇರೆ ಯಾವುದೇ ದೇವರ ಮಹಿಮೆ ಬಗ್ಗೆ ತಿಳ್ಕೋಬೇಕಿದ್ರೆ ನಾನು ಇಲ್ಲೇ ಇದ್ದೇನೆ. ಈ ದಿನ ಶುಭವಾಗಲಿ.